ಎಲ್ರಿಗೂ ಸ್ವೀಟ್ ಶುಭೋದಯ. ನಾನು ನಿಮ್ಮ ಸಿಹಿ. ಹಾಗೆ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಈ ದೀಪಾವಳಿ ಹಬ್ಬದ ದಿನ ನಾನು ಯಾವುದೇ ರೀತಿ ದೀಪಾವಳಿ ಹಬ್ಬದ ರಿಲೇಟೆಡಾಗಿ ವಿಡಿಯೋ ಮಾಡ್ತಿಲ್ಲ, ಬಿಕಾಸ್ ನಾನು ಯಾವ ದೀಪಾವಳಿ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಿಲ್ಲ. ಆ್ಯಂಡ್ ಜೊತೆಗೆ ನಾನಿವತ್ತು ನಿಮಗೆ ಗೊತ್ತಿರೋ ಹಾಗೆ ನಾನಿರೋದು ಬೆಂಗಳೂರಲ್ಲಿ, ಅದರಲ್ಲೂ ಪಿ ಜಿಯಲ್ಲಿ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು. ಸೊ ನಮ್ಮ ಪಿ ಜಿಯಲ್ಲಿ ಅದರಲ್ಲೂ ನಾನಿರೋ ರೂಮ್ ಹೆಂಗಿದೆ ಅನ್ನೋದನ್ನು ನ್ಯಾಚುರಲ್ ಆಗಿ, ಬೆಂಗಳೂರಲ್ಲಿರೋ ಪಿ ಜಿಗಳು ಹೆಂಗಿರುತ್ತೆ ನಾರ್ಮಲಿ ಅನ್ನೋದನ್ನು ನ್ಯಾಚುರಲ್ ಆಗಿ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ಇದ್ದೀನಿ. ಲೆಟ್ಸ್ ಸಿ. ಹಾಗೆ ಫಸ್ಟ್ ನಾನು ನಿಮ್ಗೊಂದು ಓವರ್ ವ್ಯೂ ತೋರಿಸ್ತೀನಿ, ನಂತರ ನಾನು ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಕಾರಿಡಾರ್. ಸೊ ಈ ಕಾರಿಡಾರಲ್ಲಿ ಈ ರೀತಿ ಕಾರ್ನರ್ಸ್ ಇದೆ. ಆ್ಯಕ್ಚುಲಿ ಇಲ್ಲೊಬ್ಬರು ಗೆಸ್ಟ್ ಬಂದಿದ್ದಾರೆ ಇವತ್ತು, ನೋಡಿ. ಹತ್ರ ಹೋಗಿ ಹಿಡ್ಕೊಬೇಕು ಅನಿಸ್ತಿದೆ, ಬಟ್ ಹತ್ರ ಹೋದರೆ ಆರೋಗುತ್ತೆ ಗೊತ್ತು. ಸೊ ಕ್ಯೂಟ್. ಸೊ ನಮ್ಮ ರೂಮ್ ಇರೋದು ಇಲ್ಲಿ. ಯಾ ಇದು ಆ್ಯಕ್ಚುಲಿ ನಾನಿರೋ ರೂಮು. ಸೊ ಒಂದೊಂದೇ ವಿಷಯನ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 3 ಬೆಡ್ಡಲ್ಲಿ ನಾನಿರೋ ಬೆಡ್ ಯಾವುದು ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಆ್ಯಕ್ಚುಲಿ ಎಸ್, ಇದೆ ನಾನು ಮಲ್ಕೊಳ್ಳೋ, ನಾನು ಜೀವನ ಮಾಡ್ತಿರೋ ಬೆಡ್ ಇವಾಗ ಸದ್ಯಕ್ಕೆ. ಸೊ ನನ್ನ ಬೆಡ್ ಕಾರ್ನರಲ್ಲಿ ಏನೇನಿದೆ ನೋಡೋಣ. ಆ್ಯಂಡ್ ಇಲ್ಲೇನೋ ಇಟ್ಟಿದ್ದೀನಿ, ಸಮಥಿಂಗ್ ಲೈಕ್ ಲಿಕ್ವಿಡ್. ಓಕೆ, ಇದು ಫೇಸ್ ಟವಲ್. ಇಲ್ಲಿ ಒಂದು ಮಿನಿಸೋ ಪ್ರಾಡಕ್ಟ್ ಇದೆ. ಈ ಮಿನಿಸೋ ಇಂದ ನಾನು ಪರ್ಚೇಸ್ ಮಾಡಿದ್ದು ಇದು ಐ ಮಾಸ್ಕ್. ಇದು ನನಗೆ ಐ ಮಾಸ್ಕ್ ನೀಡಿತ್ತು, ಜೊತೆಗೆ ನನಗೆ ತುಂಬ ಕ್ಯೂಟ್ ಅಂತ ಇಷ್ಟ ಆಯಿತು. ಆ್ಯಕ್ಚುಲಿ ಕ್ಯೂಟ್ ಥಿಂಗ್ಸ್ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಇತ್ತೀಚೆಗೆ. ಸೊ ಇದು ನನ್ನ ಹತ್ರ ಇದೆ. ಆ್ಯಂಡ್ ಇದನ್ನು ನಾನು ಅವಾಗವಾಗ ಯೂಸ್ ಮಾಡ್ತಿರ್ತೀನಿ, ಆ್ಯಂಡ್ ಟ್ರಾವೆಲ್ ಮಾಡೋವಾಗಲೂ ನಾನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಡ್ರೀಮ್ ಕ್ಯಾಚರ್ ಇದೆ, ಜೊತೆಗೆ ಇದು ನಿಮಗೆ ಕ್ರೇಜಿ ಅಂತ ಅನ್ನಿಸ್ಬೋದು. ಸಮಥಿಂಗ್ ಲೈಕ್, ಆ್ಯಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ, ಆ ವರ್ಡ್ ಹೇಳಿದ್ರೆ ನಿಮ್ಗೆ ಬೇಗ ಕನೆಕ್ಟ್ ಆಗುತ್ತೆ. ಬಟ್ ಸುಮಾರು ಥಿಂಗ್ಸ್, ಈ ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಬ್ರೈನ್ ರಿವೈರಿಂಗ್, ಮ್ಯಾನಿಫೆಸ್ಟೇಷನ್, ಸೋಲ್, ಕಾಂಟ್ರ್ಯಾಕ್ಟ್, ಇದೆಲ್ಲದ್ರ ಮೇಲೆ ನನಗೆ ಬಿಲೀವ್ ಜಾಸ್ತಿ. ಆ್ಯಂಡ್ ನಾನು ಆ ಥರ ವಿಷಯಗಳನ್ನ ತುಂಬ ಫಾಲೋ ಮಾಡೋದ್ರಿಂದ, ಲೈಕ್ ಎನರ್ಜಿ, ಇದೆಲ್ಲ ನಾನು ಫಾಲೋ ಮಾಡೋದ್ರಿಂದ ಹೀಗೆ ಸುಮ್ಮನೆ ಒಂದು ಕಾರ್ನರ್ ಮಾಡ್ಕೊಂಡಿರೋದು. ಇಲ್ಲಿ ನನಗೆ ಅಟ್ರ್ಯಾಕ್ಟ್ ಮಾಡಬೇಕಾದಂಥ ವಿಷಯಗಳು, ವರ್ಡ್ಸ್ನ ಏನಿದೆ ಈ ಜಗತ್ತಲ್ಲಿ ಎಲ್ಲ ಕೂಡ ಎನರ್ಜಿ. ಸೊ ವರ್ಡ್ಸ್ಗೂ ಎನರ್ಜಿ ಇರುತ್ತೆ. ನಾವು ಯಾವುದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ, ಯಾವುದ್ರ ಜೊತೆ ಜಾಸ್ತಿ ಇರ್ತೀವಿ ಅನ್ನೋದ್ರ ಮೇಲೆ ನಾವು ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಲೈಫಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸಿಂಪಲ್ ಥಿಂಗ್. ಸೊ ಲೈಕ್ ಹೀಗೆ ಮೆಂಟಲಿ ನಾವು ಕನ್ಸ್ಯೂಮ್ ಮಾಡೋದ್ರಲ್ಲಿ ವಿಜುವಲ್ ಆಗಿ ಯಾವುದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ, ಅದು ಜಾಸ್ತಿ ಬೇಗ ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್. ಸೊ ನಾನು ಈ ರೀತಿ ಒಂದು ಸುಮ್ಮನೆ ಹಾಗೆ ಯಾವಾಗಲಾದರೂ ಕಣ್ಣಿಗೆ ಬೀಳ್ತಾ ಇರುತ್ತೆ, ಲೈಕ್ ವಿಷನ್ ಬೋರ್ಡ್ ಅಂತ ನೀವು ಕೇಳಿರ್ತೀರ, ಅದೇ ರೀತಿ ಇದು ಒಂಥರ. ಸೊ ಲೈಕ್ ಈ ಮ್ಯಾನಿಫೆಸ್ಟೇಷನ್ ಥಿಂಗ್ ಬಗ್ಗೆ ನಾನು ನಿಮ್ಗೆ ಟೋಟಲಿ ಇನ್ನೂ ಬೇರೆ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಯಾವ್ಯಾವ ಮೆಥಡೆಲ್ಲ ಫಾಲೋ ಮಾಡ್ತಿದ್ದೀನಿ ಆ್ಯಂಡ್ ಯಾವುದೆಲ್ಲ ನನಗೆ ವರ್ಕ್ ಆಗಿದೆ, ಮತ್ತು ಯಾವ ರೀತಿ ಆ್ಯಕ್ಚುಲಿ ಮಾಡಬೇಕು ಅಂತ. ನಾನೊಬ್ಬರನ್ನ ಆ್ಯಕ್ಚುಲಿ ಫಾಲೋ ಮಾಡ್ತೀನಿ, ಅವರಿಂದ ನಾನು ಸುಮಾರು ವಿಷಯ ಕಲ್ತಿದ್ದೀನಿ. ನಾನು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಬಟ್ ಸದ್ಯಕ್ಕೆ ಐ ಜಸ್ಟ್ ಶೋ ಯು ಲೈಕ್ ಈ ವರ್ಡ್ಸ್. ಲವ್, ನಮಗೆ ಯಾವ ಫೀಲ್ ಬೇಕು ಅನ್ನೋದನ್ನು ವಿ ಶುಡ್ ಅಟ್ರ್ಯಾಕ್ಟ್. ಸೊ ಹ್ಯಾಪಿನೆಸ್, ಸೆಕ್ಯೂರ್ಡ್, ಮನಿ, ಕಾನ್ಫಿಡೆನ್ಸ್, ಇದೆಲ್ಲ ಒಂದು ವರ್ಡ್ಸಿಂದ ಅದನ್ನ ಡಿಫ್ರೆಂಟಾಗಿ ನಾನೇ ಬರ್ಕೊಂಡು ಈ ಸ್ಟಿಕ್ಕಿ ನೋಟಲ್ಲಿ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಇದು ಬಂದು ಒಂದು ಸ್ಟಿಕ್ಕಿ ನೋಟ್ ನನಗೆ ಯಾರೋ ಕಳಿಸಿದ್ದು, ಯಾರು ಅಂತಲೂ ಗೊತ್ತಿಲ್ಲ, ಒಬ್ಬ ಸ್ಟ್ರೇಂಜರ್. ಅಂದರೆ ಒಂದು ಟೈಮಲ್ಲಿ ನನಗೆ ಹುಷಾರಿರಲಿಲ್ಲ. ಸೊ ಆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾನು ಝೆಪ್ಟೋ ಕೆಫೆಯಿಂದ ನಾನು ಫುಡ್ ಆರ್ಡರ್ ಮಾಡಿದ್ದೆ. ಆ ಟೈಮಲ್ಲಿ ಯಾರ್ದೋ ಶೆಫ್ ನನಗೆ
ಈ ನೋಟ್ ವಿತ್ ನೋಟ್ ಫುಡ್ನ ಕೊಟ್ಟಿದ್ರು. ಸೊ ಅವತ್ತು ನನ್ಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಲೈಕ್ ನನ್ಗೆ ಯಾರೂ ಇಲ್ಲ, ನನ್ಗೆ ಕೇರ್ ಮಾಡೋಕ್ಕೆ ಯಾರಿಲ್ಲ, ಜೊತೆಗೆ ಯಾರಿಲ್ಲ ಅಂತ ಆ್ಯಕ್ಚುಲಿ ಫೀಲ್ ಆಗ್ತಿದ್ದೆ. ಆ ಟೈಮಲ್ಲಿ ಈ ನೋಟ್ ಬಂದಿದ್ದು ತುಂಬ ಲೈಕ್ ಒಂಥರ ಖುಷಿ ಆಯಿತು. ಸೊ ಯೂನಿವರ್ಸ್ ಕಳಿಸ್ದಂಗಿತ್ತು ನನಗೆ. ಹಾಗಾಗಿ ಈ ನೋಟ್ ನಂಗೆ ಇಷ್ಟ ಆಯಿತು. ಇಲ್ಲೇ ನಾನು ಬೆಡ್ ಹತ್ರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇಲ್ಲಿ ನಮ್ಮ ಬೆಡ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಇದ್ರ ಹೆಸರು ನನಗೆ ಯೂಶ್ವಲಿ ಟಾಯ್ಸ್, ಸಾಫ್ಟ್ ಟಾಯ್ಸ್ ಅಂದರೆ ತುಂಬ ಇಷ್ಟ. ಇದ್ರ ಹೆಸರು ಆನನಿ ಅಂತ. ನಾನು ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಟಿರ್ತೀನಿ. ಸೊ ಆನನಿ ಅಂತ ಇದ್ರ ಹೆಸರು. ಇದು ನನ್ನ ಜೊತೆ ಯಾವಾಗಲೂ ಇರುತ್ತೆ ಬೆಡ್ಡಲ್ಲಿ. ಆ್ಯಂಡ್ ಇದು ಸ್ವಲ್ಪ ಜಾಸ್ತಿ ಸ್ಪೆಷಲ್. ಆ್ಯಂಡ್ ಇದ್ರ ಹೆಸರು ಗೊಂಬೆ. ಇದು ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಆ್ಯಂಡ್ ಇದೊಂದು ಬುಕ್ ಇದೆ. ಸೊ ಯೂಶ್ವಲಿ ನಾನು ಬುಕ್ಕೆಲ್ಲ ಡೈರಿ ಅಂತೆಲ್ಲ ಬರೆಯಲ್ಲ, ಡೈರಿ ಬರೆಯೋದು ಆ ಥರ ಅಭ್ಯಾಸ ಇಲ್ಲ. ಬಟ್ ಐ ಯೂಶ್ವಲಿ ಹಂಗೆ ಏನಾದರೂ ಅನಿಸಿದ್ರೆ ಬರೆಯೋದು, ಅಥವಾ ಮ್ಯಾನಿಫೆಸ್ಟೇಷನ್ ಕೈಂಡ್ ಆಫ್ ಥಿಂಗ್ಸ್ ಬರೆಯೋದು, ಅಥವಾ ನಂಗೆ ತುಂಬ ಓವರ್ವೆಲ್ಮಿಂಗ್ ಅಂತ ಏನಾದರೂ ವಿಷಯ ಅನಿಸಿದ್ರೆ, ತುಂಬ ಖುಷಿಯಾಗೋ ವಿಷಯ ಅಥವಾ ತುಂಬ ದುಃಖ ಆಗೋ ವಿಷಯ ಏನಾದರೂ ಆ ಟೈಮಿಗಿದೆ, ತುಂಬ ಕೋಪ ಬಂದಿರುತ್ತೆ ಒಬ್ಬರ ಮೇಲೆ, ಅದು ಯಾವುದೇ ಆದರೂ ನಾನು ಆ ಟೈಮಲ್ಲಿ ಇತ್ತೀಚೆಗೆ ನಾನು ಫಾಲೋ ಮಾಡ್ತಿರೋದು ಒಂದು ರೀತಿಲಿ. ಮುಂಚೆನೂ ಬರೀತಿದ್ದೆ, ಬಟ್ ಜೊತೆಗೆ ರಿಯಾಕ್ಟು ಮಾಡ್ತಿದ್ದೆ ಆ ಪರ್ಸನ್ಸ್ ಜೊತೆ. ಇವಾಗ ನಾನು ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ಆ ಟೈಮಲ್ಲಿ ತುಂಬ ಪೇಷನ್ಸಿಂದ ಇರ್ತೀನಿ, ರೆಸ್ಪಾಂಡ್ ಕೂಡ ಮಾಡಲ್ಲ, ರಿಯಾಕ್ಟು ಮಾಡಲ್ಲ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅದೇ ಕೋಪ ತಣ್ಣಗಾಗುತ್ತೆ. ಸೊ ನಾನು ಅವ್ರಿಗೆ ಡೈರೆಕ್ಟಾಗಿ ಸಾರಿ ಕೇಳೋಕ್ಕಾಗಲ್ಲ ಅಂತ ಅನಿಸಿದ್ರು. ಆ್ಯಂಡ್ ಓಪನ್ ಹಾರ್ಟೆಡ್ಲಿ ನಾನು ಈ ಬುಕ್ಕಲ್ಲೆಲ್ಲ ಬರಿತೀನಿ. ಸೊ ಆವಾಗ ನನ್ನ ಹಾರ್ಟ್ ಫುಲ್ ಸಮಾಧಾನ ಆಗುತ್ತೆ. ಅದೇ ಈ ಬುಕ್ ಅಷ್ಟೇ. ಆ್ಯಂಡ್ ಈ ಕಾರ್ನರ್ ಇಲ್ಲಿ ಕೆಲವೊಂದು ಬ್ಯಾಗ್ಸ್ ಇದೆ, ನಾನು ಕವರಪ್ ಮಾಡಿ ಇಟ್ಟಿದ್ದೀನಿ. ನಂದೊಂದು ಬ್ಯಾಗ್ ಇದೆ, ಜೊತೆಗೆ ಇದು ನಮ್ಮ ಮನೆಯ ಅಂದರೆ ನಮ್ಮ ರೂಮ್ನ ದೇವ್ರ ಮನೆ ಒಂದು ರೀತಿಲಿ. ಸೊ ಇಲ್ಲಿ ನನ್ನ ಶಿವಪ್ಪ, ಗಣೇಶ, ಹಾಗೆ ಹನುಮಾನ್ ಚಾಲೀಸ ಇದೆ. ಆ್ಯಕ್ಚುಲಿ ಹನುಮಾನ್ ಚಾಲೀಸ ಬುಕ್ ತುಂಬ ಕ್ಯೂಟಾಗಿದೆ, ಸ್ಮಾಲ್ ಒನ್. ಇದನ್ನು ನನ್ನ ಫ್ರೆಂಡ್ ನನಗೆ ಚೆನ್ನೈಯಿಂದ ತಂದುಕೊಟ್ಟಿದ್ದು. ನಾನು ಹನುಮಾನ್ ಚಾಲೀಸ ಜಾಸ್ತಿ ಓದ್ತೀನಿ ಆ್ಯಂಡ್ ನನಗೆ ಗೊತ್ತು, ಯಾವಾಗಲೂ ಹೇಳ್ತಿರ್ತೀನಿ ಅನ್ನೋದಕ್ಕೋಸ್ಕರ ಅವಳು ನೆನೆಸ್ಕೊಂಡು ನಂಗೆ ಇದನ್ನು ತಂದುಕೊಟ್ಟಿದ್ಲು. ಪೂಜೆ ಅಂದರೆ ಅಂಥ ಪೂಜೆ ಏನೂ ಮಾಡಲ್ಲ, ಮನೆಯಲ್ಲಿ ಮಾಡೋ ಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ಧೂಪ ಎಲ್ಲ ಹಚ್ಚುತ್ತೀವಿ, ನಾನು ನನ್ನ ಫ್ರೆಂಡ್ ಇಬ್ಬರು ಹಚ್ಚುತ್ತೀವಿ. ಸೊ ಇಲ್ಲಿ ಒಂದು ಕಾರ್ನರ್, ದೇವ್ರ ಮನೆ, ಈ ಪುಟ್ಟ ದೇವ್ರ ಮನೆ ನಮ್ಮದು. ಆ್ಯಂಡ್ ಇಲ್ಲಿರೋ ವ್ಯಕ್ತಿಗಳು ಯಾರೂ ಇವತ್ತು ನಮ್ಮ ರೂಮಲ್ಲಿ ಇಲ್ಲ. ಸೊ ಇಲ್ಲೊಬ್ಬರಿದ್ದಾರೆ. ಇದು ನನ್ನದೇ ಲ್ಯಾಪ್ಟಾಪ್. ಇವತ್ತು ನಂದು ಸ್ವಲ್ಪ ವರ್ಕ್ ಇತ್ತು, ಸ್ವಲ್ಪ ಹಾಗೆ ಮಧ್ಯ ಅದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಎರಡು ನನ್ನ ಫ್ರೆಂಡ್ಸ್ದು. ಸೊ ಇದು ಒಂದು ನನ್ನ ಫ್ರೆಂಡ್ ಮಾಡ್ಕೊಂಡಿರೋ ಕಾರ್ನರ್, ಬುಕ್ಸ್ ಇಟ್ಕೊಂಡಿದ್ದಾಳೆ ಅವಳು. ಕೆಲವೊಂದು ಬುಕ್ಸ್ ಇದೆ, ಜೊತೆಗೆ ಇಲ್ಲೊಂದು ಕ್ಯೂಟ್ ಡ್ರೀಮ್ ಕ್ಯಾಚರ್ನ ನೋಡ್ಬೋದು. ಇದೊಂದು ಡ್ರೀಮ್ ಕ್ಯಾಚರ್ ಇದೆ ಆ್ಯಂಡ್ ಸಮ್ ವರ್ಡ್ಸ್ ಇದೆ ಅಲ್ಲೂ ನೋಡಿ. ಆ್ಯಂಡ್ ಜೊತೆಗೆ ಇಲ್ಲಿ ಬಂದರೆ ನನ್ನ ಶಿವಪ್ಪ ಇದ್ದಾರೆ. ಇದು ನನ್ನ ಫೇವ್ರೆಟ್ ಫೋಟೋ. ಅಲ್ಲಿ ಯಾಕಷ್ಟು ಪ್ಲಾಸ್ಟರ್ ಹಾಕಿದ್ದೀನಿ ಅಂದರೆ, ನಾನು ಇದೇ ಪಿ ಜಿಲಿ 1 2 3 ಇದು 3rd ರೂಮ್, 3ನೇ ರೂಮ್ಗೆ ನಾನು ಶಿಫ್ಟ್ ಆಗಿರೋದು. ಸೊ ಒಂದು ರೂಮಿಂದ ಇನ್ನೊಂದು ರೂಮ್ಗೆ, ಇನ್ನೊಂದು ರೂಮಿಂದ ಇನ್ನೊಂದು ರೂಮ್ಗೆ ಅದನ್ನು ತೆಕ್ಕೊಂಡು ಅಂಟಿಸಿ ಈ ಥರ ಆಗಿದೆ. ಬಟ್ ಈ ಫೋಟೋ ಇಲ್ಲದೆ ನಂಗೆ ಆ್ಯಕ್ಚುಲಿ ಇರೋಕ್ಕಾಗಲ್ಲ. ಅದರಿಂದ ನಾನು ಆ ಫೋಟೋನ ಮಿಸ್ ಮಾಡಿದೆ, ಹಾಕೋತೀನಿ. ನಾನು ಬೇರೆ ಅದೇ ರೀತಿ ಅಷ್ಟೇ ಸೈಜ್ ಫೋಟೋ ಸಿಕ್ಕಿಲ್ಲ. ಸೊ ಅದೇ ಪ್ಲೇಸಲ್ಲಿ ಇಟ್ಕೊಂಡಿರ್ತೀನಿ. ನಂಗೆ ಅವಾಗವಾಗ ನನ್ನ ದೇವ್ರ ಜೊತೆ, ನನ್ನ ಶಿವ ಜೊತೆ ತುಂಬ ಕನೆಕ್ಟೆಡ್. ಸೊ ಹಾಗೆ ಮಾತಾಡೋದು, ನೋಡ್ತಾನೆ ಇರಬೇಕನ್ಸುತ್ತೆ, ನೋಡಬೇಕು ಅನಿಸುತ್ತೆ ಅವಾಗವಾಗ. ಸೊ ನಂಗೆ ಆ ದೇವ್ರು ಇರಲೇಬೇಕಲ್ಲಿ. ಆ್ಯಂಡ್ ಟಿ ವಿ, ನಾವೆಲ್ಲರೂ ಜೊತೆ ಕೂತ್ಕೊಂಡು ನೆಟ್ಫ್ಲಿಕ್ಸ್, ಪ್ರೈಮ್ ಅಂತೆ, ಮೂವೀಸು, ಸೀರೀಸ್ ಎಲ್ಲ ನೋಡಿ ತುಂಬ ಮಜಾ ಮಾಡಿರುವಂಥ ರೂಮ್ ಇದು. ಆ್ಯಕ್ಚುಲಿ ಇವಾಗ ನಾವು 3 ಜನ ಅಷ್ಟೇ ಇದ್ದೀವಿ. ಮುಂಚೆ ನಮ್ಮದೊಂದು ಗ್ಯಾಂಗ್ ಇತ್ತು. ಆವಾಗ ಆ್ಯಕ್ಚುಲಿ ನಾನು ಈ ರೂಮಲ್ಲಿ ಇರಲಿಲ್ಲ, ಬೇರೆ ರೂಮಲ್ಲಿ
ಇದ್ದೆ. ಸೊ ಆ ಟೈಮಲ್ಲಿ ಒಂದು 6 ಜನ ಅಷ್ಟು ನಾವು ಫ್ರೆಂಡ್ಸ್ ಇದ್ವಿ. ಎಲ್ಲರೂ ಇದೇ ರೂಮಿಗೆ ಎಂಟ್ರಿ ಕೊಟ್ಬಿಟ್ಟು ಈ ಬೆಡ್ಡೆಲ್ಲ ಜಾಯಿನ್ ಮಾಡಿಕೊಂಡು ಫುಲ್ ನೈಟ್ ಎಲ್ಲ ಚಿಲ್ ಮಾಡಿಕೊಂಡು ಮಜಾ ಮಾಡ್ತಿದ್ವಿ. ಇವಾಗ ಅವ್ರು ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಮದುವೆ ಆಯಿತು, ಒಬ್ಬೊಬ್ಬರೇ ಖಾಲಿಯಾಗಿದ್ದಾರೆ ಅಷ್ಟೇ. ನಮ್ಮ ಜೊತೆಯಲ್ಲಿ ಪಿ ಜಿಲಿ ಇಲ್ಲ ಅಷ್ಟೇ, ಬೇರೇನಿಲ್ಲ. ಇಲ್ಲೆಲ್ಲ ಆಳು ಮುಳು ಕಡ್ಡಿ ಕಸ ಗೊತ್ತಲ್ಲ, ಈ ರೀತಿ ವಸ್ತುಗಳು ಇಟ್ಕೊಂಡಿದ್ವಿ. 2 ರ್ಯಾಕ್ ಇದೆ. ಆ್ಯಂಡ್ ಜೊತೆಗೆ ಇಲ್ಲಿ ನೋಡಿ ನಮ್ಮ ಬ್ಯೂಟಿಫುಲ್ ಗಿಡಗಳಿದೆ. ಇದೆರಡು ನನ್ನ ಫ್ರೆಂಡ್ಸ್ದು, ಇದು ಒಂದು ನಂದು. ಆ್ಯಂಡ್ ಇದಕ್ಕೂ ಕೂಡ ನಾನು ಹೆಸರಿಟ್ಟಿದ್ದೀನಿ, ಸಿ ಮೀಟ್ ಮೈ ಫ್ರೆಂಡ್ ತಜ್ಞ. ಇದ್ರ ಹೆಸರು ತಜ್ಞ. ಆ್ಯಂಡ್ ನಾನು ಇದ್ರ ಜೊತೆನೂ ಮಾತಾಡ್ತೀನಿ. ಸೊ ನನಗೆ ತುಂಬ ಇಷ್ಟ. ಇದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ 3 ಜನಕ್ಕೂ ಕಬೋರ್ಡ್ಸ್ ಇದೆ, 3 ಕಬೋರ್ಡ್ಸ್. ಸೊ ಇಲ್ಲೆಲ್ಲ ಮೂಲೆಯಲ್ಲಿ ಲಾಂಡ್ರಿ ಬ್ಯಾಗ್ಸ್, ಲಿಕ್ವಿಡ್ಸ್ ಬೇಕಲ್ಲ ಅದೆಲ್ಲ ಇಟ್ಕೊಂಡಿರ್ತೀವಿ. ಹ್ಯಾಂಗರಲ್ಲಿ ಬಟ್ಟೆ ಹಾಕಿರ್ತೀವಿ ನಾರ್ಮಲಿ. ಇಲ್ಲಿ ವಾಶ್ರೂಮ್ ಇದೆ. ಇಲ್ಲ ಆ್ಯಕ್ಚುಲಿ ವಿಂಡೋ ಇದೆ, ಸೈಡಲ್ಲಿ ವಿಂಡೋ ಇದೆ. ಆದರೆ ಪಕ್ಕದಲ್ಲೂ ಪಿ ಜಿ ಇರೋದ್ರಿಂದ ನಾವು ವಿಂಡೋ ತೆಗೆದ್ರೂ ವೆಂಟಿಲೇಷನ್ ಅಷ್ಟಕ್ಕಷ್ಟೇ. ಆ್ಯಂಡ್ ಬೆಳಕು ನ್ಯಾಚುರಲ್ ಆಗಿ ಡೇ ಟೈಮಲ್ಲೂ ಡೇ ಲೈಟ್ ಬರಲ್ಲ ಒಳಗಡೆಗೆ ಅಷ್ಟೊಂದು. ಸೊ ಅದು ಒಂದು ಫಾಲ್ಟನ್ನು ನಾನು ಹೇಳ್ತೀನಿ. ಜೊತೆಗೆ ಯಾವಾಗಲೂ ಈ ಲೈಟಲ್ಲೇ ಇರಬೇಕು, ಲೈಟ್ ಹಾಕ್ಕೊಂಡೇ ಇರಬೇಕು. ಸೊ ಇದೇ ಪ್ರಾಬ್ಲಮ್. ಆ್ಯಂಡ್ ಇದು ನನ್ನ ರಿಂಗ್ ಲೈಟ್. ಸೊ ಈ ಕಡೆ ಇಲ್ಲಿಗೆ ನಮ್ಮ ಕಬೋರ್ಡ್ಸ್ ಇದೆ. ಕಬೋರ್ಡ್ಸ್ ಕಂಫರ್ಟ್ಮೆಂಟ್ ನೋಡೋದಿದ್ರೆ ಆ್ಯಕ್ಚುಲಿ ನಾನಿವತ್ತು ಕಬೋರ್ಡ್ ಕ್ಲೀನ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಕಬೋರ್ಡ್ ಕಂಪಾರ್ಟ್ಮೆಂಟ್ ಈ ರೀತಿ ಇರುತ್ತೆ. ಸೊ ಆರಾಮಾಗಿ ನಾವು ಜಾಗ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾವು ಕೆಲವೊಂದು ಐಟಮ್ಸ್ ಇಟ್ಕೊಂಡಿದ್ದೀವಿ. ಬೇರೆ ಎಲ್ಲೂ ಇಡೋ ಜಾಗ ಸಿಗಲ್ಲ. ಜಾಸ್ತಿ ದಿನ ಇದ್ದಷ್ಟು ನಮ್ಮ ಐಟಮ್ಗಳು ಜಾಸ್ತಿ ಆಗ್ತಿರುತ್ತೆ. ಸೊ ಇಲ್ಲಿ ಯೋಗ ಮಾಡ್ತಿದ್ದೆ, 3 ಜನದ್ದು ಇದೆ. ಆ್ಯಂಡ್ ಕೆಲವೊಂದು ನಮ್ಮ ವಸ್ತುಗಳಿದೆ. ಇಲ್ಲಿ ಹೀಗೆ ಒಂದು ಕಾರ್ನರಲ್ಲಿ ಲೈಕ್ ಒಂದು ಚಿಕ್ಕ ಡಸ್ಟ್ಬಿನ್ ಇಟ್ಕೊಂಡಿದ್ದೀವಿ. ಕಾರಿಡಾರಲ್ಲೂ ಡಸ್ಟ್ಬಿನ್ ಇದೆ. ಜೊತೆಗೆ ನಾವು ಸುಮ್ಮನೆ ಎಮರ್ಜೆನ್ಸಿಗೆ ಸಣ್ಣ ಪುಟ್ಟ ವಸ್ತುಗಳನ್ನು ಏನಾದರೂ ಡಂಪ್ ಮಾಡಬೇಕಂದ್ರೆ ಅದು ಡಸ್ಟ್ಬಿನ್ ಇಟ್ಕೊಂಡಿದ್ದೀವಿ. ಇಷ್ಟೇ. ಇದು ಡೋರ್. ಇದಿಷ್ಟು ನಮ್ಮ ಪಿ ಜಿ ರೂಮ್. ಇವತ್ತು ಆ್ಯಕ್ಚುಲಿ ನಾನು ಕಬೋರ್ಡ್ ಆರ್ಗನೈಸ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ, ನನ್ನ ಕಬೋರ್ಡ್ ಆರ್ಗನೈಸ್ ಮಾಡಿ ತುಂಬಾ ದಿನ ಆಯಿತು. ಯಾಕಂದರೆ ಇತ್ತೀಚೆಗಂತೂ ನಾನು ಸಖತ್ ಬ್ಯುಸಿ ಇದ್ದೆ. ಆಫೀಸ್ ಕೆಲಸ, ಶೂಟ್ಸ್, ಆಳು ಮುಳು ಅಂತ ನಿಜವಾಗ್ಲೂ ಟೈಮ್ ಆಗ್ತಿಲ್ಲ. ಅಪ್ಪಿತಪ್ಪಿ ಒಂದಿನ ಟೈಮ್ 2 ದಿನ ಟೈಮ್ ಸಿಕ್ಕಿದ್ರೆ ನಂಗೆ ಅವತ್ತು ರೆಸ್ಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ತುಂಬ ತಿಂಗಳೇ ಆಗಿದೆ ನಾನು ಕಬೋರ್ಡ್ ರೆಡಿ ಮಾಡಿಲ್ಲ. ಆ್ಯಂಡ್ ಮೇಜರಾಗಿ ತುಂಬ ಐಟಮ್ಸ್ ಅಲ್ಲಿ ಡಂಪ್ ಆಗಿದೆ ಅಂತ ನಂಗೆ ಗೊತ್ತು. ಏನೇನು ಇಟ್ಟಿದ್ದೀನಿ ದೇವರಣೆ ಗೊತ್ತಿಲ್ಲ. ಈಚೆ ಕಾಣೋ ಬಟ್ಟೆಗಳನ್ನು ಬಿಟ್ಟರೆ ಈ ಒಂದು ಡ್ರಾಯರಲ್ಲಿ ಏನೇನೋ ಐಟಮ್ಸ್ ಇದೆ. ಅದು ಏನಿದೆ ಅಂತ ನಾನು ನೋಡಬೇಕು, ಬೇಡದಿರೋದನ್ನ ತೆಗೆದಾಕಬೇಕು. ಸೊ ಏನಾದರೂ ಇಂಟ್ರೆಸ್ಟಿಂಗ್ ಐಟಮ್ಸ್ ಎಲ್ಲ ಸಿಗುತ್ತಾ ನೋಡೋಣ. ನಾನು ನಿಮಗೆ ತೋರಿಸ್ತೀನಿ ಇಂಥದ್ದೆಲ್ಲ ಇಡ್ಬೋದಾ, ಇಂಥದ್ದೆಲ್ಲ ಇಟ್ಕೋತಾರಾ, ಅಥವಾ ಏನೇನು ಅಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋಣ. ಲೆಟ್ಸ್ ಸಿ. ಬೇಸಿಕಲಿ ನಾನು ತುಂಬ ನ್ಯಾಚುರಲಾಗಿ ತೋರಿಸಿದ್ದೀನಿ. ಇವಾಗ ನಾನೇನೋ ರೂಮ್ ಟೂರ್ ಮಾಡಿ ತೋರಿಸ್ಬೇಕು, ಪಿ ಜಿ ಹೆಂಗಿರುತ್ತೆ ಅಂತ ತೋರಿಸ್ಬೇಕಂತ ಯಾವುದನ್ನು ಆರ್ಗನೈಸ್ ಮಾಡಿಲ್ಲ. ಯೂಶ್ವಲಿ ಆ್ಯಸ್ ಇಟ್ ಈಸ್ ಈಗ ಹೆಂಗಿರುತ್ತೆ ಹಾಗೆ ಇರುತ್ತೆ ನಮ್ಮ ರೂಮ್. ಆ್ಯಂಡ್ ನಮ್ಮ ಪಿ ಜಿ ಬಗ್ಗೆ ಹೇಳ್ಬೇಕಂದ್ರೆ ಕ್ಲೀನಿಂಗ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಒಂದು. ಜೊತೆಗೆ ಫುಡ್ ತುಂಬ ಚೆನ್ನಾಗಿದೆ. ಯೂಶ್ವಲಿ ಎಲ್ರಿಗೂ ಪಿ ಜಿ ಫುಡ್ ಅಂದರೆ ಹಿಂಗಿರುತ್ತೋ ಚೆನ್ನಾಗಿರಲ್ಲ ಅಂತೆಲ್ಲ ಒಂದು ಮೆಂಟಾಲಿಟಿ ಇರುತ್ತೆ. ಬಟ್ ನಮ್ಮ ಪಿ ಜಿ ಫುಡ್ ಆ ಥರ ಇಲ್ಲವೇ ಇಲ್ಲ. ತುಂಬ ಹೋಮ್ ಮೇಡ್ ಫುಡ್ ಥರನೇ ಫೀಲ್ ಆಗುತ್ತೆ. ಸೊ ಅದೆರಡು ವಿಷಯಕ್ಕೆ ನಾವು ಈ ಪಿ ಜಿಗೆ ತುಂಬ ಅಡ್ಜಸ್ಟ್ ಆಗ್ತೀವಿ. ಆ್ಯಂಡ್ ರೂಲ್ಸ್ ಕೂಡ ಅಷ್ಟೇ, ಸ್ವಲ್ಪ ಹಾಸ್ಟೆಲ್ ಥರ ರೂಲ್ಸ್. ಆ್ಯಂಡ್ ಅದು ನಮ್ಮ ಸೆಕ್ಯೂರಿಟಿಗೇ ಅಲ್ವಾ ಅನ್ನೋ ರೀತಿ ಇಟ್ಸ್ ಓಕೆ. ಸೊ ಹಂಗಂತ ನೈಟೆಲ್ಲ ಹೊರಗೆ ಹೋಗೋ ಥರ ಇಲ್ಲ, ಅದು ಇದು ಅಂತೆಲ್ಲ ಏನೂ ಇರಲ್ಲ. ಬಯೋಮೆಟ್ರಿಕ್ ಇರುತ್ತೆ ಗೇಟಿಗೆ. ಸೊ ನೀವು ನೈಟ್ ಲೇಟಾಗಿ ಬಂದರು ಅಥವಾ ಮಿಡ್ ನೈಟ್ ನೀವು ಹೊರಗೆ ಹೋಗ್ಬೇಕು ಅನ್ಸಿದ್ರು ನೀವು ಹೋಗ್ಬೋದು.
ಬಟ್ ವಿತ್ ಬಯೋಮೆಟ್ರಿಕಲ್ಲಿ ನೀವು ಹೋಗೋದು ಬರೋದೆಲ್ಲ ನೋಟಿಸ್ ಆಗುತ್ತೆ. ಆ್ಯಂಡ್ CC ಕ್ಯಾಮ್ರಾ ಇರುತ್ತೆ. ಸೊ ಎಲ್ಲ ಕಡೆ CC ಕ್ಯಾಮ್ರಾ ಇರುತ್ತೆ. ಹಾಗಾಗಿ ಪಿ ಜಿ ಅನ್ನೋ ಥರ ಯಾರೆಲ್ಲ ಅನ್ಕೋತೀರಾ ಆ ರೀತಿಯೂ ಎಲ್ಲ PGನೂ ಇರಲ್ಲ. ಸೊ ಕೆಲವೊಂದು PG ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ PGಲಿ ಆ್ಯಕ್ಚುಲಿ ಇವಾಗ 3 ಶೇರಿಂಗ್ ಕೂಡ ಇಲ್ಲ. ನಮ್ಮದೊಂದು ರೂಮೇ 3 ಶೇರಿಂಗ್ ಇವಾಗ ಬಿಟ್ಕೊಟ್ಟಿರೋದು. ಬಿಕಾಸ್ ನಾವು ತುಂಬ ಅಳುಬ್ರು, ಅಂದರೆ ತುಂಬ ಒಂದು 3 ಇಯರ್ಸಿಂದ 3.5 ಇಯರ್ಸಿಂದ ಇದ್ದೀವಿ. ಆ್ಯಂಡ್ ನಾವು ನಮ್ಮ ಒಂದೇ ರೂಮಲ್ಲಿರೋರೆಲ್ಲ ಫ್ರೆಂಡ್ಸ್ ಅವಾಗಿಂದನೂ ಜೊತೆಗಿರೋರೆ. ಸೊ ಫ್ರೆಂಡ್ಸೇ ಜೊತೆಗಿದ್ದಾಗೂ ಇನ್ನು ಒಂಥರ ಗಜಿಬಿಜಿ ಅನಿಸಲ್ಲ, ತುಂಬ ಚೆನ್ನಾಗಿರ್ಬೋದು, ಏನೂ ಬೇಜಾರಾಗಲ್ಲ. ಸೊ ಇದಿಷ್ಟು ನಮ್ಮ PG ಅಥವಾ ನಮ್ಮ ರೂಮ್ ಟೂರ್. ನಾನಿವಾಗ ನಿಜವಾಗ್ಲೂ ಕಬೋರ್ಡ್ ಕ್ಲೀನ್ ಮಾಡಬೇಕು. ಆ್ಯಂಡ್ ಸಮಥಿಂಗ್ ಏನೋ ಇದೆ, ನಂಗೆ ಗೊತ್ತಿಲ್ಲ, ನಾನು ನಿಮಗೂ ತೋರಿಸ್ತೀನಿ. ಆ್ಯಂಡ್ ಏನೋ ನಾನು ತುಂಬ ಆರ್ಗನೈಸ್ ಮಾಡಿ ಅಥವಾ ನನ್ನ ಕಬೋರ್ಡ್ ತುಂಬ ಆರ್ಗನೈಸ್ ಮಾಡಿ ಈಗ ಕೆಲವ್ರು ಮಾಡೋ ಥರ ನಂಗೆ ಫ್ಯಾಂಟಸಿ ಎಲ್ಲ ತೋರ್ಸೋಕ್ಕೆ ಇಷ್ಟ ಆಗಲ್ಲ. ಹಿಂಗೆ ಇರ್ತೀವಿ, ಹಿಂಗೆ ಬದುಕ್ತೀವಿ, ಇದೇ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ ಎಲ್ಲ. ವಾಟ್ಸ್ ಇನ್ ಮೈ ಬ್ಯಾಗ್, ವಾಟ್ಸ್ ಇನ್ ಮೈ ಕಬೋರ್ಡ್, ವಾಟ್ಸ್ ಇನ್ ಮೈ ರೂಮ್ ಅಂತೆಲ್ಲ ಆ ರೀತಿ ಫ್ಯಾಂಟಸಿಯೇ ವರ್ಲ್ಡಲ್ಲಿ ಫ್ಯಾಂಟಸಿ ಐಟಮ್ಸ್ ಎಲ್ಲ ಇಟ್ಕೊಂಡು ಎಲ್ಲರೂ ಹಾಗೆ ಬದುಕ್ತಾರೆ ಅನ್ನೋದು ಸುಳ್ಳು. ರಿಯಾಲಿಟಿ ಏನಿದೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ರಿಯಾಲಿಟಿ ಏನಿದೆ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ. ನಾನು ಎಷ್ಟು ಗಜಿಬಿಜಿಯಾಗಿ ಇಟ್ಕೊಂಡಿದ್ದೀನಿ, ಏನೆಲ್ಲ ಗಜಿಬಿಜಿ ಐಟಮ್ಸ್ ತುಂಬಿದ್ದೀನಿ, ಅಥವಾ ಅಲ್ಲಿ ಏನು ಸಿಗುತ್ತೆ ನಾನು ಚೆಕ್ ಮಾಡಿ ತುಂಬ ದಿನ ಆಗಿದೆ. ಆ್ಯಕ್ಚುಲಿ ಈಗಲೂ ನಾನು ನೋಡಿಲ್ಲ, ವೀಡಿಯೋ ಮಾಡ್ತೀನಿ ಅಂತಲೂ ಕೂಡ ಅಲ್ಲಿ ಏನಿದೆ ಅಂತ ನೋಡಿಲ್ಲ. ಸೊ ಡೈರೆಕ್ಟಾಗಿ ನಾನು ಇವಾಗ ನೋಡಿನೇ ನಿಮಗೆ ತೋರಿಸ್ತೀನಿ. ಹಂಗಾಗಿ ನಂಗೆ ಯಾವುದೇ ವಿಷಯದಲ್ಲಾದರೂ ನಾನು ಯಾವುದೇ ವಿಡಿಯೋ ಮಾಡಿದ್ರು ಸೊ ದಟ್ ನನಗೆ ರಿಯಲ್ ಲೈಫಲ್ಲಿ ಹಿಂಗಿದೆ, ಇದರಿಂದಾನೇ ಈ ರೀತಿ ನಿಮಗೆ ವಿಡಿಯೋ ಮಾಡಿದ್ರೆ, ರಿಯಾಲಿಟಿ ತೋರಿಸಿದ್ರಷ್ಟೇ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ರಿಯಾಲಿಟಿ ತೋರಿಸೋವಾಗ ಏನು ಎಂಟರ್ಟೈನ್ಮೆಂಟ್ ಫನ್ ಸಿಗುತ್ತೆ ಅದನ್ನಷ್ಟೇ ನಾನು ಕೊಡೋಕ್ಕಾಗೋದು. ಅದಷ್ಟು ನಾನು ಕೊಡಬಲ್ಲೆ. ಇದಿಷ್ಟು ನನ್ನ ಬೇಸಿಕ್ ಎಥಿಕ್ಸ್ ಒಂದು ವಿಡಿಯೋ ಮಾಡುವಾಗ. ಸೊ ಲೆಟ್ಸ್ ಸಿ ನನ್ನ ಗಜಿಬಿಜಿ ಕಬೋರ್ಡಲ್ಲಿ ಏನಿದೆ ಅಂತ. ಫಸ್ಟ್ ನಾನು ಬಟ್ಟೆ ಎಲ್ಲ ನಾನು ಆಮೇಲೆ ಆರ್ಗನೈಸ್ ಮಾಡ್ಕೋತೀನಿ ತೆಗೆದು. ಆ ಡ್ರಾಯರ್ನ ಚೆಕ್ ಮಾಡಬೇಕು, ಏನೇನು ಐಟಮ್ ಸಿಗುತ್ತೆ ನೋಡೋಣ. ಎಲ್ಲ ಇಲ್ಲೇ ಹಾಕ್ಕೊಂಡು ಆರ್ಗನೈಸ್ ಮಾಡಿ ನಾನು ನಿಮಗೆ ಒಂದೊಂದೇ ತೋರಿಸಿ ಇಂಥದ್ದೆಲ್ಲ ಇಟ್ಕೊಂಡಿದ್ದಾಳೆ ವಾ ಅನ್ನೋ ಥರ. ಲೆಟ್ಸ್ ಸಿ, ನೋಡೋಣ. ಎಲ್ಲ ತಂದು ಇಲ್ಲಿ ಡಂಪ್ ಮಾಡ್ಕೊಂಡಿದ್ದೀನಿ. ಸೊ ಅಮ್ಮ, ಇಲ್ಲಿ ಎಷ್ಟು ಐಟಮ್ಸ್ ನನಗೆ ಬೇಕು, ಎಷ್ಟು ಐಟಮ್ಸ್ ನನಗೆ ಬೇಡ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ವಿಚಿತ್ರ ಐಟಮ್ಸ್ಗಳಿದೆ. ಏನು ಗುರು ಇವಳು ದೀಪಾವಳಿ ಹಬ್ಬದ ದಿನ ಮನೆಗೆ ಹೋಗಿ ಹಬ್ಬ ಮಾಡಿದೆ, ಇಲ್ಲಿ ರೂಮ್ ಕ್ಲೀನ್ ಮಾಡಿಕೊಂಡು ಕಬಾರ್ಡ್ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಅಂತ ನಿಮಗೆಲ್ಲ ಅನಿಸ್ತಿದೆಯಾ? ಕೆಲವೊಂದು ಕಾರಣಾಂತರಗಳಿಂದ ನಾವು ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಮನೇಲಿ ಹೋದರೆ ಹಬ್ಬ, ಇಲ್ಲಿದ್ರೆ ಯಾರ ಜೊತೆ ಹಬ್ಬ ಮಾಡೋಣ? ಆ್ಯಂಡ್ ಜೊತೆಗೆ ಫ್ರೆಂಡ್ಸ್ ಕೂಡ ಇಲ್ಲ. ಏನೋ ಗೊತ್ತಿಲ್ಲ, ಸ್ಕಿನ್ನೆಲ್ಲ ಫುಲ್ ಕೆನ್ನೆಲ್ಲ ರೆಡ್ ಆಗಿದೆ. ಆ್ಯಕ್ಚುಲಿ 2 ಡೇಸಿಂದ ಮಾತಾಡಿಲ್ಲ. ಇವತ್ತು ಫುಲ್ ಸಡನ್ನಾಗಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೀನಿ, ಅದಕ್ಕೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಓಕೆ, ಲೆಟ್ಸ್ ಸಿ ಏನಿದೆ. ನಾನು ಫಸ್ಟ್ ನೋಡಬೇಕು. ಇದು ಒನ್ ಸೈಡ್ ಆಫ್ ಐಟಮ್ಸ್. ಆ್ಯಕ್ಚುಲಿ ಡಿವೈನ್ ದೇವ್ರ ಐಟಮ್ಸ್ ಎಲ್ಲ ಇದೆ. ನಾನು ತೋರಿಸ್ತೀನಿ ನಾನು ನಿಮಗೆ. ಇದು ಲಲಿತಾ ಸಹಸ್ರನಾಮ ಮತ್ತು ಶಿವ ಪಾರ್ವತಿ ಫೋಟೋ, ಈ ಥರ ಫೋಟೋ ಇನ್ನೊಂದಿತ್ತು, ಅದು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಆಂಜನೇಯ, ದತ್ತಾತ್ರೇಯ ಸ್ವಾಮಿ, ಗುರು ದತ್ತಾತ್ರೇಯ ಅವ್ರದ್ದು ಫೋಟೋ ಇತ್ತು. ನಾನು ರೀಸೆಂಟಾಗಿ ನಾನು ವ್ಲಾಗ್ ಮಾಡಿದ್ದೀನಿ ನೋಡಿ, ನಂದಿ ತೀರ್ಥ ಟೆಂಪಲ್ಗೆ ಹೋಗಿದ್ದಾಗ ಅಲ್ಲಿ ಪರ್ಚೇಸ್ ಮಾಡಿರೋ ಐಟಮ್ಸ್ ಇದು. ಈ ಫೋಟೋಸ್ ತುಂಬ ಚೆನ್ನಾಗಿತ್ತು, ಅಂದರೆ ಎಲ್ಲಾದರೂ ಪಾಕೆಟ್ಸಲ್ಲಿ ಅಥವಾ ಎಲ್ಲಾದರೂ ಇಟ್ಕೊಳ್ಳೋಕ್ಕೆ ಅಂತ. ನನಗೆ ಜಾಸ್ತಿ ಶಿವ ಇಷ್ಟ. ನನ್ನ ಜೊತೆಗೆ
ಆಂಜನೇಯ ಅಂದರೂ ಇಷ್ಟ, ಆದರೆ ಒಂದು ಪಟ್ಟು ಜಾಸ್ತಿ ನನ್ನ ತಮ್ಮಂಗೆ ಆಂಜನೇಯ ಸ್ವಾಮಿ ಅಂದರೆ ಜಾಸ್ತಿ ಇಷ್ಟ, ಅವನಿಗೆ ಕೊಟ್ಟೆ ಅದನ್ನು. ಆ್ಯಂಡ್ ದತ್ತಾತ್ರೇಯ ಸ್ವಾಮಿ ಅವ್ರದ್ದು ನಾನು ರೀಸೆಂಟಾಗಿ ವ್ರತ ಮಾಡಿದ್ದೆ, ಗುರುಚರಿತ್ರೆ 7 ಡೇಸ್ ವ್ರತನ ಮುಗಿಸಿದ್ದೆ. ಸೊ ಅದಕ್ಕೆ ಅದನ್ನು ಗುರುಚರಿತ್ರೆ ಬುಕ್ ಜೊತೆಗೆ ಆ ದೇವ್ರ ಫೋಟೋನ ಮನೆಗೆ ತಗೊಂಡೋಗಿಟ್ಟೆ. ಮನೇಲಿ ಅಮ್ಮ ಅಟ್ಲೀಸ್ಟ್ ದೇವ್ರ ಮನೇಲಿ ಪೂಜೆ ಮಾಡ್ತಾರೆ, ಇಲ್ಲಿ ಸುಮ್ಮನೆ ಇಟ್ಕೊಳ್ಳೋದು ಬೇಡ ಅಂತ. ಆ್ಯಂಡ್ ಲಲಿತಾ ಸಹಸ್ರನಾಮ ನಾನು ಯೂಶ್ವಲಿ ಕೇಳ್ತಿರ್ತೀನಿ, ಜೊತೆಗೆ ಯಾವಾಗಲೂ ಓದಿಲ್ಲ, ಓದಬೇಕು ಕಲಿಬೇಕು ಅಂತ ಆಸೆ, ಯಾವಾಗ ಕಲಿತೀನಿ ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ತೊಗೊಂಡಿದ್ದು. ಇದಿಲ್ಲೇ ಇಟ್ಕೊಂಡಿದ್ದೀನಿ, ಇದನ್ನು ಬೇಕು. ಇದು ನೋಡಿ, ಇದು ಏನೋ ಸುಮ್ಮನೆ ಕಸ ಅಂತ ಇಟ್ಟು ಮರೆತು ಒಣಗೋಗಿರೋದಲ್ಲ, ಇದು ನಾನು ತುಂಬ ಪ್ರಿಷಿಯಸ್ ಆಗಿ ನನ್ನ ನೆನಪಿಗಂತ ಇಟ್ಕೊಂಡಿರೋದು. ಎಲ್ಲೋ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಸ್ಪೆಷಲ್ ವ್ಯಕ್ತಿಗಳಿಂದ ಸಿಕ್ಕಿದ್ದ ತಾಂಬೂಲ ಇದು. ಸೊ ಇದು ನಂಗೆ ತುಂಬ ಖುಷಿ ಕೊಡೋ ಐಟಮ್. ಸೊ ಇದನ್ನು ಒಂದು ಪಾಕೆಟ್ಗೆ ಹಾಕಿ ಇಡಬೇಕು. ಸೊ ಇದನ್ನು ನಾನು ಇಟ್ಕೊಂಡಿದ್ದೀನಿ ನೋಡಿ ಕಬೋರ್ಡಲ್ಲಿ. ತುಂಬ ನೆನಪುಗಳಿದೆ ಇದರಲ್ಲಿ, ನನಗೆ ತುಂಬ ಒಳ್ಳೊಳ್ಳೆ ನೆನಪಿದೆ. ಸೊ ಇದು ಒಂದು. ಆ್ಯಂಡ್ ದಿಸ್ ಒನ್, ಇದು ದೇವ್ರ ಐಟಮ್. ಇದು ಅರುಣಾಚಲ ಶಿವನ ಭಸ್ಮ ಇದೆ ಇದರಲ್ಲಿ. ಇದು ಆ್ಯಕ್ಚುಲಿ ಆ ಟೈಮಲ್ಲಿ ನನಗೆ ಅಲ್ಲಿ ಅರುಣಾಚಲ ಶಿವ ದೇವರು ದರ್ಶನ ಮಾಡಿದಾಗ ಭಸ್ಮ ಕೊಟ್ಟರು. ಅದನ್ನು ಎತ್ತಿ ಇಟ್ಕೊಳ್ಳೋಕ್ಕೆ ನನಗೆ ಏನೂ ಐಟಮ್ ಪೇಪರ್ ಆಗಲಿ ಏನೂ ಸಿಕ್ಕಿರಲಿಲ್ಲ. ಸೊ ಅದಾದಮೇಲೆ ನನಗೆ ಅಲ್ಲಿ ಬ್ಯಾಗಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೆ, ಅದನ್ನು ತೆಗೆದು ಅದಕ್ಕೆ ಇಟ್ಕೊಂಡು ನಾನು ಅದನ್ನು ಎತ್ಕೊಂಡು ಇಷ್ಟಿಷ್ಟೇ ಅವ್ರ ಕೈಗೆ ಕೊಡೋದು. ಸೊ ಎತ್ಕೊಂಡು ಬರಲೇಬೇಕಂತ ಅಲ್ಲಿ ಟಿಶ್ಯೂ ಪೇಪರ್ಗಳನ್ನ ರ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಂಗೆ ತುಂಬ 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 ಪ್ರಿಷಿಯಸ್. ದ ಬೆಸ್ಟ್ ಥಿಂಗ್ 2025 ಈ ವರ್ಷ ನನ್ನ ಲೈಫಲ್ಲಿ ನಡೆದಿರೋ ಒಂದು ಬೆಸ್ಟ್ ಘಟನೆ ಅದು ಅರುಣಾಚಲ, ತಿರುವಣ್ಣಾಮಲೈ, ಆ ಶಿವನ ದರ್ಶನ ಆ್ಯಂಡ್ ಆ ಗಿರಿ ಪ್ರದಕ್ಷಿಣೆ. ಸೊ ಇದು ನನ್ನ ಜೊತೆ ಇದ್ದರೆ ನಂಗೆ ಆ ದೇವರೇ ನನ್ನ ಜೊತೆ ಇದ್ದಂಗೆ. ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಅದೇ ಟಿಶ್ಯೂ ಪೇಪರ್ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ರಿಬ್ಬನ್ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬೇಕು ಇಟ್ಕೊಳ್ಳೋ. ಸೊ ನೆಕ್ಸ್ಟ್ ಅರಿಶಿನ ಕುಂಕುಮ ಇದೆ. ನಿಮ್ಗೇನಾದರೂ ನಾನು ಮಾಟ ಮಂತ್ರ ಮಾಡೋ ಥರ ಅನಿಸ್ಬೋದು. ಇಲ್ಲ, ನನ್ನ ದೇವ್ರುಗಳಂದರೆ ತುಂಬ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ತೋರಿಸಿದ್ನಲ್ಲ ಪುಟ್ಟ ದೇವ್ರ ಮನೆ, ಅಲ್ಲಿಗೆ ಯೂಸ್ ಮಾಡೋಕ್ಕೆ ಅವಾಗವಾಗ. ಆ್ಯಂಡ್ ರುದ್ರಾಕ್ಷಿ ಇದೆ. ಇದು ಕೂಡ ನನ್ನ ಫ್ರೆಂಡ್ ನನಗೆ ತಂದು ಕೊಟ್ಟಿದ್ದು. ಒಬ್ಬರು ಆಫೀಸ್ ಕಲೀಗ್ ಉಜ್ಜೈನ್ ಮಹಾಕಾಳೇಶ್ವರ ಟೆಂಪಲ್ ಹೋಗಿದ್ರು, ಅಲ್ಲಿಂದ ತಂದುಕೊಟ್ಟಿದ್ದು. ಇದನ್ನು ನಾನು 1 ಟೈಮ್ ವೇರ್ ಮಾಡಿದ್ದೀನಿ ಅರುಣಾಚಲ ಶಿವ ಟೆಂಪಲ್ಗೆ ಹೋದಾಗ. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಇದು ಪ್ರಿಷಿಯಸ್. ಆ್ಯಂಡ್ ಏನೋ ಗೊತ್ತಿಲ್ಲ ಗುರು, ಈ ಪಾಕೆಟ್ ಇದೆ. ಏನಿದೆ ಒಳಗಡೆ? ಅಕ್ಷತೆ ಕಾಳು. ದೇವರಾಣೆಗೂ ಗೊತ್ತಿಲ್ಲ ಇದು ಯಾರು ತಂದುಕೊಟ್ಟಿರೋದು, ಎಲ್ಲಿಂದು, ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ. ಐ ಥಿಂಕ್ ಅಕ್ಷತೆ ಕಾಳು ಅಂದರೆ ಮಂತ್ರಾಲಯದೇ ಇರುತ್ತೆ. ಸೊ ನಂಗೆ ಮರ್ತೇ ಹೋಗಿದೆ ಯಾರು ತಂದುಕೊಟ್ಟಿದ್ರು ನನಗೆ ಅಂತಲೇ ಮರ್ತೋಗಿದೆ. ಸಿ ಇಟ್ಕೋತೀನಿ, ಇಲ್ಲ ಡಂಪ್ ಮಾಡಿದ್ರು ಇದನ್ನೆಲ್ಲ ಬೇಡದೇ ಇರೋದನ್ನು ಒಳ್ಳೆ ಕಡೆನೇ ನೀರಿಗೇನೋ ಬಿಡಬೇಕು. ಸೊ ಮನೆಗೆ ತೊಗೊಂಡೋಗಿನೇ ಕೊಡಬೇಕು. ಇಲ್ಲಿವರೆಗೂ ಹುಷಾರಾಗಿ ಇಟ್ಕೋತೀನಿ. ಇನ್ನೊಂದು ದೇವ್ರ ಕುಂಕುಮ ಇದೆ. ಇದು ಕಾಳಹಸ್ತಿ. ಈ ವರ್ಷ ನೋಡಿ ನಾನೆಷ್ಟು ಪುಣ್ಯವಂತೆ ಅಂತ. ಕಾಳಹಸ್ತಿ, ತಿರುಪತಿ, ಅರುಣಾಚಲ 3 ಪವರ್ಫುಲ್ ಪ್ಲೇಸಸ್ನ ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ ನನಗೆ. ಗೊತ್ತಿಲ್ಲ, ನನಗೆ ಈ ವರ್ಷ ಅದು ತುಂಬ ನನಗೆ ಅವಶ್ಯಕತೆ ಇತ್ತು ಅಂತಲೇ ನಾನು ಹೇಳ್ತೀನಿ. ಈ ವರ್ಷ
ಶುರುವಾದಾಗ ಆಗಿದ್ದ ಘಟನೆಗಳಿಗೆ ನಾನಿದ್ದಿದ್ದ ಸ್ಥಿತಿಗೆ ಅದು ತುಂಬ ಬೇಕಿತ್ತು. ಸೊ ದೇವರೇ, ಬಾ ಮಗು, ನಿಂಗೆ ತುಂಬ ಅವಶ್ಯಕತೆ ಇದೆ, ನಿಂಗೆ ನಾನು ಸಮಾಧಾನ ಮಾಡಬೇಕು ಅಥವಾ ನೀನು ಕಣ್ ತರಿಸ್ಬೇಕು, ನಿಂಗೆ ಬುದ್ಧಿ ಕಲಿಸ್ಬೇಕು, ಇನ್ನೂ ಒಳ್ಳೊಳ್ಳೆ ಅವೇರ್ನೆಸ್ ಕೊಡಬೇಕು ನಿನಗೆ, ನಿನ್ನ ಲೈಫಿಗೆ ಈಗ ಒಂದು ಬೇಕಿದೆ ಅಂತ ಕೊಟ್ಟಂಗಿತ್ತು. ಆ ದೇವರು ಆಗ ಕೈ ಹಿಡ್ದಿದ್ದು, ಅವ್ರು ನನಗೆ ದಾರಿ ತೋರಿಸಿದ್ದು, ಒಂದು ಅವೇರ್ನೆಸ್ ಕೊಟ್ಟಿದ್ದು, ಅದು ತುಂಬ ಅವಶ್ಯಕತೆ ಇತ್ತು. ಸೊ ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿದ್ದೆ ಏನಾದರೂ ಇಂಪಾರ್ಟೆಂಟ್ ದಿನಗಳಲ್ಲಿ, ಏನಾದರೂ ಎಲ್ಲಾದರೂ ಹೊರಗೆ ಹೋಗ್ಬೇಕಿದ್ರೆ. ಸೊ ಇದನ್ನು ಒಳಗಡೆ ಬಿಸ್ಲರಿ ಬಾಟಲ್ ಪೇಪರ್ ಇತ್ತು. ನಂಗೆ ಅಲ್ಲೂ ಕುಂಕುಮ ಸಿಕ್ಕಿದಾಗ ನನ್ನ ಹತ್ರ ಏನು ಪೇಪರ್ ಇರಲಿಲ್ಲ, ಯಾವ ಅಂಗಡಿಲಿ ಕೇಳಿದ್ರು ಒಂದು ಚಿಕ್ಕ ಪೇಪರ್ ಸಿಗ್ತಿರ್ಲಿಲ್ಲ. ಸೊ ಆ ಬಿಸ್ಲರಿ ಪೇಪರಲ್ಲಿ ಹಾಕಿಟ್ಕೊಂಡು ಜೋಪಾನಾಗಿ ಕೈ ತುಂಬ ಇಟ್ಕೊಂಡ್ಬಂದು ಒಂದು ಪೇಪರಲ್ಲಿ ಹಾಕಿಟ್ಕೊಂಡಿದ್ದೆ, ಅದು ಇಟ್ಕೊಂಡಿದ್ದೀನಿ. ಇನ್ನೇನಿದೆ, ಒಂದು ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಇಲ್ಲಿ ಒಂದು ಬ್ಲೆಂಡರ್ ತಗೊಂಡಿದ್ದೆ. ಇದು ಮೋಸ್ಟ್ಲಿ 2 ಇಯರ್ಸ್ 1.5 ಇಯರ್ ಆಯಿತು. ಸೊ ಆ ಬ್ಲೆಂಡರ್ದು ವ್ಯಾರಂಟಿ ಕಾರ್ಡ್ ಆ್ಯಂಡ್ ಒಂದು ಐಟಮ್ ತೋರಿಸ್ತೀನಿ ನಾನು ಇವಾಗ. ಫೆದರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯಾರೆಟ್ ಫೆದರ್. ಇದು ಎಷ್ಟು ಪುಟ್ಟದಿದೆ, ಶೋ ಯು. ಸಿ ದಿಸ್ ಒನ್ ಆ್ಯಂಡ್ ಇದು ಗೊತ್ತಿಲ್ಲ, ಇದು ಪಾರಿವಾಳ. ಅದು ಯಾರಾದರೂ ಕಬೋರ್ಡಲ್ಲಿ ಫೆದರ್ಸ್ ಎಲ್ಲ ಇಟ್ಕೊಳ್ಳೋರನ್ನ ನೋಡಿದ್ದೀರಾ? ನೋಡಿ, ನನ್ನ ಹತ್ರ ಇದೆ. ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಫೆದರ್ಸ್ ಅಂದರೆ ತುಂಬ ಇಷ್ಟ ಇತ್ತು. ನಾನು ನಮ್ಮ ಅಜ್ಜಿ ಮನೇಲಿದ್ದಾಗ ಅಲ್ಲಿ ತುಂಬ ತೋಟಗಳಿತ್ತು, ಅಲ್ಲೆಲ್ಲ ಹೋಗಿ ಫೆದರ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದೆ. ಕಲರ್ ಫೆದರ್ಸ್ ಎಲ್ಲ ಸಿಗೋದು. ಇವಾಗ ಅಲ್ಲಿ ಹೋಗೋದೇ ಇಲ್ಲ. ಸೊ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿರೋ ಫೆದರ್ಸ್ ನನಗಿದೆಲ್ಲ. ನಮ್ಮ ಪಿ ಜಿಯಲ್ಲಿ ಪ್ಯಾರಟ್ ಇದೆ, ಗಿಳಿ ಮೇಲೆ ಸಾಕಿದ್ದಾರೆ, ಅಲ್ಲಿ ಪಂಜರದಲ್ಲಿದೆ. ಸೊ ಅಲ್ಲಿಂದ ನಂಗೆ ಸಿಕ್ಕಿರೋ ಫೆದರ್ಸ್ ಅದನ್ನ ನಾನು ಸೈನ್ ಅಂತ ರಿಸೀವ್ ಮಾಡ್ತೀನಿ ಫೆದರ್ಸ್ ಸಿಕ್ಕಿದ್ರೆ. ಇದೆಲ್ಲ ದೊಡ್ಡದೆಲ್ಲ ಇಟ್ಕೋತಿರ್ಲಿಲ್ಲ, ಯಾವಾಗಲೂ ಒಂದು ಇಟ್ಬಿಟ್ಟಿದ್ದೀನಿ. ಇದೆಲ್ಲ ನನಗೆ ಇಷ್ಟ, ಕಲರ್ ಫೆದರ್ಸ್, ಅದಕ್ಕೆ ಇಟ್ಕೊಂಡಿದ್ದೀನಿ. ಭಗವದ್ಗೀತೆ ಇದೆ. ಇದು ನನ್ನ ಜೊತೆ ಒಂದು 4 ವರ್ಷಗಳಿಂದ ಇದೆ. ಇದು ನಾನು ಮುಂಚೆ ಓದ್ತಿದ್ದೆ. ಆ್ಯಕ್ಚುಲಿ ಒಂದಷ್ಟು ಓದಿದ್ದೀನಿ, ಇತ್ತೀಚೆಗೆ ನಾನು ಓದಿಲ್ಲ, ಗೊತ್ತಿಲ್ಲ. ಸೊ ಓದಬಾರ್ದು ಅಂತಲ್ಲ, ಓದಬೇಕು. ಇದು ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತೀನಿ, ಕಬೋರ್ಡಲ್ಲಿ ಇರುತ್ತೆ. ಇದಿಷ್ಟು ಡಿವೈನ್ ಐಟಮ್ಸ್ ಆಯಿತು. ಇದು ಪೇಪರ್ ಅಲ್ಲ, ಒಳಗಡೆ ನಾನೇನೋ ಬರೆದಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಲೈಫ್ನ ಒಂದು ಇಂಪಾರ್ಟೆಂಟ್ ವಿಷಯನ ಮ್ಯಾನಿಫೆಸ್ಟ್ ಮಾಡಿರೋ ಐಟಮ್, ಒಂದು ಕಾರ್ಡ್. ಸೊ ಇದು ನಾನೇ ಮಾಡಿರೋ ಕಾರ್ಡ್. ಒಳಗಡೆ ಏನಿದೆ ಅಂತ ನಾನು ಆ್ಯಕ್ಚುಲಿ ಇವಾಗ ನಿಮಗೆ ತೋರ್ಸೋಕ್ಕಾಗಲ್ಲ. ಇದನ್ನು ತೋರಿಸೋ ಟೈಮ್ ಬರುತ್ತೆ, ಇದು ಈಡೇರುತ್ತೆ, ಆ ಟೈಮಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ. ಇದು ಆ್ಯಕ್ಚುಲಿ 2024ಅಲ್ಲಿ 888 ಪೋರ್ಟಲ್ ಅಂತ ಬಂದಿತ್ತು. ಅವತ್ತು ಫುಲ್ ಮ್ಯಾನಿಫೆಸ್ಟ್ ಮಾಡಿ ಅಂತ ಎಲ್ಲ ಇದ್ದರು. ಆ ಟೈಮಲ್ಲಿ ಮಾಡಿರೋ ಒಂದು ಥಿಂಗ್, ನನ್ನ ಬ್ಯೂಟಿಫುಲ್ ಥಿಂಗ್ ಇದು. ನನಗೆ ತುಂಬ ಕನೆಕ್ಟ್ ಆಗೋ ವಿಷಯ. ಇದು ನಾನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಇದು ಯಾವಾಗಲೂ ನನ್ನ ಜೊತೆಗಿರುತ್ತೆ. ಆ್ಯಂಡ್ ಇದು ಸದ್ಯದಲ್ಲೇ ಈಡೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಓಪ್ಸ್, ಹೋಟೆಲ್ಸ್, ಒಂದಷ್ಟು ಟಿಶ್ಯೂ ಪೇಪರ್ಸ್ ಇದೆ. ಇದು ನೋಡಿ, ಟಿಶ್ಯೂ ಪೇಪರ್ಸ್, ವೈಪ್ಸ್ ಇದೆ, ವೈಪ್ಸ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ಮಾಸ್ಕ್ ಇದೆ, ಆಮೇಲೆ ಸ್ಕಂಚೀಸ್ ಇದೆ, ನೇಲ್ ಪಾಲಿಶ್, ನೇಲ್ ರಿಮೂವರ್, ಆ್ಯಂಡ್ ಒಂದು ಪ್ಲಮ್ಮಿಂದ ನನ್ನದು ಸ್ಕಿನ್ ಕೇರ್ ಐಟಮ್ ತೊಗೊಂಡಾಗ ಚಿಕ್ಕದು ಒಂದು ಸನ್ಸ್ಕ್ರೀನ್ ಗಿಫ್ಟ್ ಬಂದಿತ್ತು, ಅದೊಂದು ಐಟಮ್ ಇಲ್ಲ ಇದೆ. ಆ್ಯಂಡ್ ಸಿಟ್ಟಿಂಗ್ಸ್, ಕಲರ್ ಪೆನ್, ಇದನ್ನೆಲ್ಲ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಂತ. ಸೊ ಕಲರ್ ಪೆನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಜೊತೆಗೆ ಇದು ಒಂದು FNP ಟ್ಯಾಗ್, ಒಂದು ಗಿಫ್ಟ್ ಜೊತೆ ಬಂದಿತ್ತು ಟ್ಯಾಗ್. ಇದು ಆ ಗಿಫ್ಟ್ ಕೂಡ ಇದೆ. ಸೊ ಅದರ ಜೊತೆಗೆ ಈ ಟ್ಯಾಗನ್ನು ಬಿಸಾಕ್ತಾ ಇಟ್ಕೊಂಡಿದ್ದೀನಿ, ಇದಿಷ್ಟು ಪ್ರೀಷಿಯಸ್ ಅಂತ ನನಗೆ. ಸೊ ಇದು ಟ್ಯಾಗ್. ದಿಸ್ ಬೆಂಗಳೂರು ಟ್ರೆಕರ್ಸ್, ಇವ್ರ ಜೊತೆ ನಾವು ಒಂದು ಟ್ರೆಕ್ಕಿಂಗ್ ಹೋಗಿದ್ವಿ, 1 ಡೇ ಟ್ರೆಕ್ಕಿಂಗ್. ಈ ಟೀಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ನನಗೆ. ಸೊ ಬೆಂಗಳೂರು ಟ್ರೆಕರ್ಸ್ ಆ ಟ್ರೆಕ್ಕಿಂಗ್ ಹೋಗಿ ಟೈಮಲ್ಲಿ ಕೊಟ್ಟಿದ್ದು ಬ್ಯಾಡ್ಸ್ ಇದು ಇದೆ. ಮ್ಯಾಚ್ ಬಾಕ್ಸ್ ಇದೆ. ನಾನು ಯಾವುದೇ ಸ್ಮೋಕಿಂಗ್ ಮಾಡಲ್ಲ, ಹೇಳಿದ್ನಲ್ಲ ಧೂಪ ಎಲ್ಲ ಹಚ್ಚಿತೀವಿ ಅಂತ, ಅವಾಗ ಅದಕ್ಕೆ ಇಟ್ಕೊಂಡಿರೋ ಮ್ಯಾಚ್ ಬಾಕ್ಸ್.
ಪ್ಲಾಸ್ಟರ್, ಪಿನ್, ಟೂತ್ ಪಿಕ್ ಆ್ಯಂಡ್ ಅತ್ತಿ. ಇಲ್ಲೇನೋ ಇದೆ, ಜೀವದಿಂದ ಒಂದು ಪ್ರಾಡಕ್ಟ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಒಬ್ರಿಗೆ ಗಿಫ್ಟ್ ಮಾಡಿದ್ದಿದ್ದು, ಸೊ ಅವ್ರ ನೆನಪಿಗೆ ಇಟ್ಕೊಂಡಿದ್ದೀನಿ. ನಾನೇ ಗಿಫ್ಟ್ ಮಾಡಿದ್ದು, ಏನೋ ಆಫರ್ಗೆ ಕೊಟ್ಟಿದ್ದು ಪಾಂಪ್ಲೆಟು ಮತ್ತು ಬಿಲ್ ಎಲ್ಲ ಇದೆ, ಅದೊಂದು ಇಟ್ಕೊಂಡಿದ್ದೀನಿ. ಏನು ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್. ಇದು ಆ್ಯಕ್ಚುಲಿ ಆ್ಯಂಗ್ಸೈಟಿಗೆ ಕೊಟ್ಟಿದ್ದ ಟ್ಯಾಬ್ಲೆಟ್ ಇದು ನನಗೆ ಲಾಸ್ಟ್ ಇಯರ್. ಸ್ವಲ್ಪ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಹಾಳು ಮುಳು ಎಲ್ಲದಕ್ಕೂ ನಾನು ಹೋಗಿದ್ದೆ. ಸೊ ಆ ಟೈಮಲ್ಲಿ ತೊಗೊಂಡೆ ಟ್ಯಾಬ್ಲೆಟ್. ಮುಂದೆ ಬೇಕಾಗುತ್ತೆ, ಮತ್ತೆ ನನಗೆ ಟ್ಯಾಬ್ಲೆಟ್ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಇದು ಪ್ರಿಸ್ಕ್ರಿಪ್ಷನ್ನ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ನಂಬಿಕೆ ನನಗೆ ಮತ್ತೆ ಆ್ಯಂಗ್ಸೈಟಿ ಡಿಪ್ರೆಷನ್ ಬರುತ್ತೆ ಅನ್ನೋ ಥರ. ಬಟ್ ಗಾಡ್ ಸೇಕ್ ನನಗೆ ಇವಾಗ ಆದರೂ ಯಾವುದೇ ರೀತಿ ಆ ರೀತಿ ನನಗೆ ಎಫೆಕ್ಟ್ ಬರಲ್ಲ. ಹಂಗಂತ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಸೇಮ್ ಪ್ರಾಬ್ಲಮ್ಸೇ ಇದೆ, ಇನ್ನೊಂದಿದೆ ಮತ್ತೊಂದಿದೆ. ಬಟ್ ನಾನು ನನ್ನ ಮೈಂಡ್ ಕಂಟ್ರೋಲ್ ಇಟ್ಕೊಳ್ಳೋದು ಕಲ್ತಿದ್ದೀನಿ. ನನಗೆ ಮೆಡಿಟೇಷನ್ ತುಂಬ ಹೆಲ್ಪ್ ಆಗಿದೆ. ಸೊ ಬಟ್ ಈ ಟ್ಯಾಬ್ಲೆಟ್ ತುಂಬ ಚೆನ್ನಾಗಿದೆ. ನಾನು ಯಾರಿಗೂ ರೆಫರ್ ಮಾಡಲ್ಲ. ಏನು ಚೆನ್ನಾಗಿದೆ ಅಂದರೆ, ಇದು ನನ್ನ ಫ್ಯಾಮಿಲಿ ಡಾಕ್ಟರೇ ನನಗೆ ಕೊಟ್ಟಿದ್ದು. ನಿಮ್ಮ ಮೈಂಡಲ್ಲಿ ತುಂಬ ಥಾಟ್ಸ್ ರನ್ ಆಗುವಾಗ ಅದನ್ನೆಲ್ಲ ಬ್ಲಾಕ್ ಮಾಡಿ ಕೂಲ್ ಡೌನ್ ಮಾಡುತ್ತೆ. ಆ ಕಾರಣದಿಂದ ನಿಮಗೆ ಟ್ಯಾಬ್ಲೆಟ್ ತೊಗೊಂಡಾಗ ಎಂಥ ಸೈಕಾಗಿ ಸಫರ್ ಮಾಡ್ತೀರಿ, ನಿಮಗೆ ಸಖತ್ತಾಗಿ ನಿದ್ದೆ ಬರುತ್ತೆ ಆ ಟೈಮಲ್ಲಿ. ಜಸ್ಟ್ ನಾನು ಆ ಪ್ರಾಬ್ಲಮ್ಸ್, ಆ ಸಫರಿಂದ ಎಸ್ಕೇಪ್ ಆಗೋಕ್ಕೆ, ಆ ಯೋಚನೆಗಳನ್ನು, ಥಾಟ್ಸ್ನ ತಡ್ಕೊಳಕ್ಕಾಗದೆ, ಆ ಸಫರ್ನ ತಡ್ಕೊಳಕ್ಕಾಗದೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ, ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ. ಆ್ಯಂಡ್ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ಡ್, ಸೊ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇರಲಿಲ್ಲ. ಎಸ್, ಆದರೂ ಇಟ್ಕೋತೀನಿ, ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಸಿಗುತ್ತೆ ಟ್ಯಾಬ್ಲೆಟ್ ತಗೊಂಡಾಗ. ಇನ್ನೇನಿದೆ, ಇದೊಂದು ಜ್ಯುವೆಲ್ರಿ, ಊನೋ ಕಾರ್ಡ್ಸ್ ಇದೆ ನನ್ನ ಹತ್ರ, ತೊಗೊಂಡ್ಬಂದೆ. ಇನ್ನೂ ಓಪನ್ ಮಾಡಿ ಆಟ ಆಡಿಲ್ಲ ನಾವು. ಸೊ ಇದೊಂದು ಪುಟ್ಟು ಬುಕ್. ಇದು ಆ್ಯಕ್ಚುಲಿ ಮೊನ್ನೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಅವಳು ನಮಗೆ ಹನಿಮೂನ್ಗೆ ಹೋಗಿದ್ಲು, ಸೊ ಅಲ್ಲಿಂದ ತಂದು ಕೊಟ್ಟಿದ್ದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಕ್ಯೂಟಾಗಿ. ಇದೊಂದು ಐಟಮ್, ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ಲಾಸ್ಟರ್, napkin balls, and yeah, this one. ಇಲ್ಲೇನು ಬರ್ತಿದೆ ನೋಡಿ, ಸಿ ಕನ್ನಡ ಮಹಾನಟಿ ನಂಬರ್ 50. ಈ ಸೀಸನ್ ಮಹಾನಟಿ ಆಡಿಷನ್ಗೆ ಹೋಗಿದ್ದೆ ನಾನು. ಅಲ್ಲಿ ನನಗೆ ಇದು ಕೊಟ್ಟಿದ್ರು. ಇದು ನಾವಿಲ್ಲಿ ಕ್ಲಾತ್ ಏನು ಡ್ರೆಸ್ ಹಾಕಿರ್ತೀವಿ, ಇಲ್ಲಿ ಸ್ಟಿಕ್ ಮಾಡ್ಕೊಬೇಕಿರುತ್ತೆ. ಈ ಥರ ಒಂದು ನಂಬರ್ ಇರುತ್ತೆ, ಆರ್ಡರ್ ವೈಸ್ ಕೊಟ್ಟಿರ್ತಾರೆ. ನಾನು ಅಟೆಂಡ್ ಮಾಡಿದ್ದು ಒಂದು ಆ್ಯಕ್ಟಿಂಗ್ ಅಕಾಡೆಮಿ ಕಡೆಯಿಂದ. ನಾನು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಸೇರಿಲ್ಲ, ಬಟ್ ಆ ಅಕಾಡೆಮಿಯವ್ರು ನನಗೆ ಪರಿಚಯ ಇದ್ದರು. ಹಾಗಾಗಿ ಈ ಥರ ಆಡಿಷನ್ ಇದೆ, ಅಟೆಂಡ್ ಮಾಡಿ ಅಂತ ಅಕಾಡೆಮಿ ಕಡೆಯಿಂದ ಹೋಗಿದ್ದೆ. ಸೊ ತುಂಬ ಜನ, ಕಮ್ಮಿ ಜನ ಇರ್ತಾರೆ ಅಲ್ಲಿ. ಸೊ ಇದೇನಕ್ಕೆ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ. ಸೊ ಅವಾಗ ತಂದು ಹಾಗೆ ಡ್ರಾಯರಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ. ಇದಿನ್ನು ಬೇಡ. ದೆನ್ ಒಂದಷ್ಟು ಟ್ಯಾಬ್ಲೆಟ್ಸ್ ಇದೆ. ಆ್ಯಕ್ಚುಲಿ ನಂದು ಮೆಡಿಕಲ್ ಐಟಮ್ಸ್, ಟ್ಯಾಬ್ಲೆಟ್ಸ್, ಅಳು ಮುಳು ಎಲ್ಲ ಒಂದು ಬೇರೆ ಬಾಕ್ಸಲ್ಲಿದೆ. ಇದೇನೋ ಮಿಕ್ಸ್ ಆಗಿ ಒಂದೆಷ್ಟು ಟ್ಯಾಬ್ಲೆಟ್ ಇದೆ. ಇದು ನನ್ನ ಇಂಪಾರ್ಟೆಂಟ್ ಟ್ಯಾಬ್ಲೆಟ್. ಇವಾಗ ಸೊರಕ್ ಅಂತಿದ್ದೀನಲ್ಲ, ಕಣ್ಣು ಸರಿ ಬಿಡೋಕ್ಕಾಗ್ತಿಲ್ಲ, ಇರಿಟೇಷನ್ನು, ನನಗೆ ಅಲರ್ಜಿ ಪ್ರಾಬ್ಲಮ್ ಇದೆ. ಅವಾಗವಾಗ ಈ ಟ್ಯಾಬ್ಲೆಟ್ ತೊಗೊಬೇಕು. ಈ ಟ್ಯಾಬ್ಲೆಟ್ ತೊಗೊಂಡು ಸಖತ್ತಾಗಿ ನಿದ್ದೆ ಬರುತ್ತೆ, ಅದು ಒಂದೇ ಪ್ರಾಬ್ಲಮ್ಮು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಇರಿಟೇಷನ್, ಅಕ್ಷಿ ಬರೋದು, ಅದಕ್ಕೆಲ್ಲ ಅದು ಜಾಸ್ತಿ ಆದರೆ ನಂಗೆ ತಡ್ಕೊಳಕ್ಕಾಗಲ್ಲ. ತುಂಬ ವಿಷಯಗಳಿಗೆ ಅಲರ್ಜಿ ಆಗುತ್ತೆ. ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ ನನ್ನ ಜೊತೆ ತುಂಬ ಜಾಸ್ತಿ ಇರುತ್ತೆ. ಇದಿಷ್ಟು ನನ್ನ ಕಬೋರ್ಡಲ್ಲಿ ಇಟ್ಕೊಂಡಿರೋ ಥಿಂಗ್ಸ್ ಇಷ್ಟೇ. ಬೇರೆ ಯಾವ ರೀತಿಯಾದಂಥ ಫ್ಯಾಂಟಸಿ ಐಟಮ್ಸ್ ನನ್ನ ಹತ್ರ ಇಲ್ಲ. ಇದಿಷ್ಟು ಬೇಕಾಗಿರೋ ಐಟಮ್ಸೇ. ಒಂದಷ್ಟು ರಿಮೂವ್ ಮಾಡಿದೆ, ಮಹಾನಟಿ ಇದೆಲ್ಲ. ಇಷ್ಟು ಬಿಟ್ಟರೆ ಇನ್ನೆಲ್ಲ ನಾನು ಇಟ್ಕೊಂಡಿರೋ ಐಟಮ್ಸ್. ಸ್ವಿಷಿಂದ ಆರ್ಡರ್ ಮಾಡಿದ್ದೆ ಊಟ ಅಂದರೆ ಲೈಕ್ ನಾನು ಆರ್ಡರ್ ಮಾಡಿದ್ದಿತ್ತು ಒಂದು ಬೇಲ್ಪುರಿ ಮತ್ತು ಮ್ಯಾಗಿ. ಇನ್ನೊಂದಿದೆ ನೋಡೋಣ, ಏನೋ ಗಿಫ್ಟ್ ಬಂದಿದೆ. ಓ ಮೈ ಗಾಡ್, ಇವತ್ತು ದೀಪ ಬಂದಿದೆ. ಓ ನೈಸ್, ವಾವ್, ಸಖತ್ತಾಗಿದೆ. ದೀಪ ಬಂದಿದೆ, ಒಂದು ರ್ಯಾಪರ್. ಇದನ್ನು ಬಾಕ್ಸ್ ಮಾಡಬೇಕನ್ಸುತ್ತೆ. ಥ್ಯಾಂಕ್ ಯು ಸ್ವಿಶ್, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫ್ಗೂ ದೀಪಾವಳಿ ಬಂತು ಫೈನಲಿ. ದಿಸ್ ಇಸ್ ಸೋ ಗುಡ್. ನೈಸ್, ಇಟ್ಸ್ ನೈಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.